ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬರ್ತ್ಡೇ ಬ್ಲಾಗು. ನಾನು ಈವ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್. ಸೊ ನಾನು ಅವತ್ತಿನ ದಿನ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನು ಮಾಡಿದ್ವಿ ಅಂತ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅಂದ್ಕೊತಿದ್ದೀನಿ. ಸೊ ನೆಕ್ಸ್ಟ್ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ದಿನ ಅಂದರೆ ಬರ್ತ್ಡೇ ಬ್ಲಾಗು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಚೆನ್ನಾಗಿದೆ, ನೋಡಿ, ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಗೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿರ್ತಿತ್ತು. ಸೊ ಹಾಗಾಗಿ ತುಂಬ ಆಟ ಮಾಡ್ತಾಯಿದ್ಲು. ಸೊ ನೆಕ್ಸ್ಟ್ ನಾವು ತುಂಬ ಅವ್ರ ಅಪ್ಪಾಜಿ ಇಲ್ಲಂದ್ರೆ ನಾನಿಲ್ಲಂದ್ರೆ ಅವರ ಅಪ್ಪಾಜಿ ಎತ್ಕೊಂಡು ಸುಮ್ಮನೆ ಸುಧಾರಿಸ್ಕೊತಾ ಇದ್ವಿ. ಸೊ ಅವತ್ತಿನ ದಿನ ತುಂಬ ಮಳೆ ಮೋಡ ಆಗಿತ್ತು, ಮಳೆ ಬರಬಾರ್ದು ಅಂದ್ಕೊತಾ ಇದ್ವಿ. ಸೊ ಮಳೆ ಬಂದೇ ಬಿಡ್ತು ಕೊನೆವರೆಗೂ ನೋಡಿ. ತುಂಬ ಚೆನ್ನಾಗಿರುತ್ತೆ ವ್ಲಾಗು. ಕೊನೆಯೆಲ್ಲ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ, ಕುಣಿದ್ವಿ, ಡಿನ್ನರ್ ಮಾಡ್ಕೊಂಡ್ವಿ, ನೆಕ್ಸ್ಟ್ ಮನೆಗೆ ಬಂದ್ವಿ. ಸೊ ತುಂಬ ಚೆನ್ನಾಗಾಯಿತು. ಸೊ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕ್ನೇ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಮವರೆಗೆ ಬಂದುಬಿಡುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ನೆಕ್ಸ್ಟ್ ಫಾಗ್ ಎಂಟ್ರಿ ಇರುತ್ತೆ. ಫಾಗ್ ಎಂಟ್ರಿ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ನೋಡಿ. ನೆಕ್ಸ್ಟ್ ರೀಚ್ ಆದ್ವಿ. ಬರೋಷ್ಟರೊಳಗೆ ಮಳೆ ಪಟ ಅಂತ ಮಳೆ ಬಂದುಬಿಡ್ತು. ನಾವು ಇಳ್ಕೊಂಡು ಮೇಲೆ ಹತ್ಕೊಂಡು ಹೋದ್ವಿ. ಆದರೂ ಅವಳು ಅಳ್ತಾನೆ ಇದ್ಲು ಅವತ್ತು. ಇಳ್ಕೊಂಡ್ರೂ ಅಳ್ತಾ ಇದ್ಲು, ಹಂಗೆ ಹತ್ಕೊಂಡು ಹೋದ್ವಿ. ಸೊ ಅಲ್ಲಿ ನನ್ನ ಫ್ರೆಂಡ್ ಆಲ್ರೆಡಿ ವೇಟ್ ಮಾಡ್ತಾಯಿದ್ಲು. ಅವಳು ತುಂಬ ಹೊತ್ತಿಂದ ವೇಟ್ ಮಾಡ್ತಾಯಿದ್ಲು. ನಾವು ಬರೋಕ್ಕೆ ಸ್ವಲ್ಪ ತಡ ಆಯಿತು. ಅವಳನ್ನ ಕರ್ಕೊಂಡು ಮೇಲೆ ಹೋದ್ವಿ. ಸೊ ಅಲ್ಲಿ ಅವಳ ಮಗಳು ನಮ್ಮ ಫ್ರೆಂಡ್ ಭಾರತಿ ಮಗಳು ಲಕ್ಷಣ ಅಂತ ಹೇಳ್ಬಿಟ್ಟು ಅವಳಷ್ಟು ಕ್ಯೂಟಾಗಿದ್ಲು. ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ನಾವು ಮೇಲೆ ಹತ್ಕೊಂಡು ಹೋದ್ವಿ. ಮೇಲೆ ಹತ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಅಂತ ನಾವು ಫಾಗ್ ಎಂಟ್ರಿ ಮಾಡಿಲ್ಲ. ನೆಕ್ಸ್ಟ್ ನಾವು ವೇಟ್ ಮಾಡಿದ್ವಿ, ಫೋಟೋಸ್ ತೆಕ್ಕೊಂಡ್ವಿ, ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ಆಮೇಲೆ ಫಾಗ್ ಎಂಟ್ರಿ ಬಂತು ನಮಗೆ. ಸೊ ಫಾಗ್ ಎಂಟ್ರಿ ಆಯಿತು. ನೋಡ್ತಾ ಇರಿ, ಹಾಗೆ ಕಂಟಿನ್ಯೂ ಆಗ್ತಾ.
ಹೇಗಿತ್ತು ಗಾಯ್ಸ್, ಚೆನ್ನಾಗಿತ್ತು ಅಲ್ವಾ ಫಾಗ್ ಎಂಟ್ರಿ. ಸೊ ಆ್ಯಕ್ಚುಲಿ ಅಲ್ಲಿ ಬ್ಯಾಕ್ ಸೈಡಿಂದ ಡೋರ್ ಓಪನ್ ಮಾಡೋರು ಇರಬೇಕಿತ್ತು. ಸೊ ಯಾರೂ ಇರಲಿಲ್ಲ ಅಲ್ಲಿ. ಸೊ ನಾವೇ ಡೋರ್ ಓಪನ್ ಮಾಡಿಕೊಂಡು ಎಂಟ್ರಿ ಆಗೋಷ್ಟರೊಳಗೆ ಅಲ್ಲಿ ಫಾಗ್ ಜಾಸ್ತಿ ಬಂದುಬಿಡ್ತು. ಸೊ ಅವಳು ಅದರಲ್ಲಿ ಕಾಣ್ತಾನೆ ಇರಲಿಲ್ಲ ವೈಶ್ಯು. ಹಾಗಾಗಿ ಆಮೇಲೆ ಅವರು ಅಪ್ಪಾಜಿ ಎತ್ಕೊಂಡ್ರು. ಯಾರಾದರೂ ಇರಬೇಕಿತ್ತು ಆ್ಯಕ್ಚುಲಿ ಅಲ್ಲಿ ಬ್ಯಾಕ್ ಸೈಡ್ ಓಪನ್ ಮಾಡಿದ್ರೆ ಎಂಟ್ರಿ ಚೆನ್ನಾಗಿ ಕೊಡ್ಬೋದಿತ್ತು. ಅದು ಅಲ್ಲೊಂದು ನನಗೆ ಅನ್ನಿಸ್ತು. ಹಾಗೆ ನಾವು ಡೋರ್ ಓಪನ್ ಮಾಡಿಕೊಂಡು ನಾವು ಎಂಟ್ರಿ ಕೊಡೋಷ್ಟರೊಳಗೆ ಫಾಗ್ ಜಾಸ್ತಿ ಬಂದು ಅವಳು ಆಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಹಾಗೆ ಅವಳು ಅಲ್ಲಿ ಕಂಡಿಲ್ಲ. ಹಾಗೆ ಅವ್ರ ಅಪ್ಪಾಜಿ ಹಂಗೆ ಎತ್ಕೊಂಡ್ರು. ಅಲ್ಲೊಂದು ನನಗೆ ಅದು ಅನ್ನಿಸ್ತು. ಹಾಗೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಗೈಸ್. ತುಂಬ ಚೆನ್ನಾಗಾಯಿತು. ಸ್ಟೇ ಟ್ಯೂನ್, ಮತ್ತೆ ಸಿಗ್ತೀನಿ ನಿಮಗೆ. ಶುರು ಆಯಿತು. ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ, ತುಂಬ ಡ್ಯಾನ್ಸ್ ಮಾಡಿದ್ವಿ. ಸೊ ಈ ಸಾಂಗ್ ಯಾವುದು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸೊ ಈ ಸಾಂಗ್ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಅನ್ಲಿಸ್ಟಲ್ಲಿ ಹಾಕಿ ಅಪ್ಲೋಡ್ ಮಾಡ್ತೀವಲ್ಲ. ಸೊ ಹಾಗಾಗಿ ಅನ್ಲಿಸ್ಟ್ ಹಾಕಬೇಕಾದ್ರೆ ಈ ಸಾಂಗ್ ನನಗೆ ಕಾಪಿರೈಟ್ ಅಂತ ಬಂತು. ಸೊ ಹಾಗಾಗಿ ನಾನು ಈ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಗಾಯ್ಸ್. ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಮಕ್ಕಳು ತುಂಬ ಎಂಜಾಯ್ಮೆಂಟ್ ಮಾಡಿದರು, ತುಂಬ ಡ್ಯಾನ್ಸ್ ಮಾಡಿದ್ದು ಮಕ್ಕಳು ಕೂಡ. ಸೊ ಡಿನ್ನರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಬರೋ ಸಾಂಗ್ಸು ಹಾಗೆ ಅಪ್ಲೋಡ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿದೆ ಸಾಂಗ್ಸು, ನೋಡ್ತಾ ಇರಿ. ಸ್ಟೇ ಟ್ಯೂನ್. ನಾನು ನಿಮಗೆ ಮತ್ತೆ ಸಿಗ್ತೀನಿ. ದೈವಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು.
ಎಂತ ಗೊತ್ತಾ ಗಾಯ್ಸ್, ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ನಮ್ಮ ಅಣ್ಣಂದಿರು ನೋಡ್ಕೊತ ವಿಡಿಯೋ ಮಾಡ್ತಿದ್ದಾರೆ. ಸೊ ನಾವು ನಮ್ಮದು ಡ್ಯಾನ್ಸ್ ಆದಮೇಲೆ ಅವ್ರು ಮಾಡಬೇಕು ಅಂತ ಹೇಳಿದಾಗ ಇಲ್ಲ ನಾವು ಮಾಡೋದಿಲ್ಲ, ನಮಗೆ ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಲಾಸ್ಟಿಗೆ ಅವ್ರ ಡ್ಯಾನ್ಸ್ ಕೂಡ ನಾವು ಮಾಡಿಸಿದ್ವಿ. ಅವ್ರ ಡ್ಯಾನ್ಸು ಬರುತ್ತೆ. ನೆಕ್ಸ್ಟ್ ಕಮ್ಮಿಂಗ್ ಕಪಲ್ ಡ್ಯಾನ್ಸ್ ಕೂಡ ಬರುತ್ತೆ ಗಾಯ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ, ಸಖತ್ತಾಗಿರುತ್ತೆ. ಕಪಲ್ ಡ್ಯಾನ್ಸ್ ಆಗಿರ್ಬೋದು. ನಮ್ಮ ಅಣ್ಣ ಒಬ್ಬರಿದ್ದಾರೆ, ಅವರು ಡ್ಯಾನ್ಸ್ ಮಾಡೇ ಇಲ್ಲ ಸರು, ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ಸ್ಟೇ ಟ್ಯೂನ್. ಕಪಲ್ ಡ್ಯಾನ್ಸ್ ಮಿಸ್ ಮಾಡ್ಕೋಬೇಡಿ ಯಾರು, ಕಪಲ್ ಡ್ಯಾನ್ಸ್ ಚೆನ್ನಾಗಿದೆ, ನೋಡುತ್ತಾ ಇರಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ. ವೈಶು ಮಲ್ಕೊಂಡು ಎದ್ಲು. ಸೊ ಮಲ್ಕೊಂಡು ಎದ್ಮೇಲೆ ಸುಧಾರಿಸ್ಕೊತಾಳೆ ಅಂದ್ಕೊಂಡು ಸುಧಾರಿಸ್ಕೊಂಡಿಲ್ಲ ಅವಳು. ಮತ್ತು ಎಲ್ಲರೂ ನೋಡಿ ಅಳ್ತಾ ಇದ್ಲು. ಇಲ್ಲಿ ಇಬ್ಬರು ಆಡ್ತಿದ್ದಾರಲ್ವ, ಅವ್ರು ನೋಡ್ಕೊತ ನಿಂತಿದ್ಲು 2 ನಿಮಿಷ. ಮತ್ತೆ ಸ್ಟಾರ್ಟ್ ಮಾಡಿದ್ಲು ಅಳೋಕ್ಕೆ. ಮತ್ತು ಅವಳನ್ನ ಸುಧಾರಿಸಿ ಮತ್ತು ಅವ್ರ ಅಜ್ಜಿಗೆ ಕೊಟ್ಟು ಎತ್ಕೊಂಡು ಕೂತ್ಕೊಂಡ್ರು ಅವರು. ನೆಕ್ಸ್ಟ್ ನಾವು ಸುಧಾರಿಸಿದ್ಮೇಲೆ ನಾವು ನೆಕ್ಸ್ಟ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ. ಎಂತ ಗೊತ್ತಾ ಗಾಯ್ಸ್, ನಾನು ಇದೇ ಸಾಂಗ್ನ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಅನ್ಲಿಸ್ಟಲ್ಲಿ. ಸೊ ಈ ಸಾಂಗು ನನಗೆ ಇಂಪ್ಯಾಕ್ಟ್ ಆಯಿತು. ನನಗೆ ಒರಿಜಿನಲ್ ಸಾಂಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. 2-3 ಟೈಮ್ಸ್ ನಾನು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಬೇಜಾರಾಯಿತು. ಹಾಗಾಗಿ ನಾನು ಇರಲಿ ಅಂತೇಳ್ಬಿಟ್ಟು ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ತುಂಬ ಟೈಮ್ ಬೇಕಾಗಿತ್ತು. ಸೊ ಗೊತ್ತಲ್ವಾ, ಮಕ್ಕಳಿದ್ದಾರೆ. ಸೊ ನೋಡಿಕೊಂಡು ನಾನು ಎಡಿಟ್ ಮಾಡ್ಕೊಳೋಕ್ಕೆ ಲೇಟ್ ಆಗ್ತಾಯಿದೆ. ಸೊ ನೀವು ನನಗೆ ಈ ಥರ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬರೋ ವೀಡಿಯೋಸ್ದು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋಗಳು ಚೆನ್ನಾಗಿರ್ತವೆ. ನೆಕ್ಸ್ಟು ಎಂಜಾಯ್ಮೆಂಟ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನಮಗೆ ಇಲ್ಲಿಂದ ಫಂಕ್ಷನ್ ಮುಗಿದ ತಕ್ಷಣ ಡಿನ್ನರ್ ಹೋಗ್ತೀವಿ. ಡಿನ್ನರ್ ಏನು ಸ್ಪೆಷಲ್ ಇದೆ ನೋಡ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಪನ್ನೀರ್ ಪಿಂಡಾಲು ಅಂತ ಇದು ಸಬ್ಜಿ ಇದೆ. I don't eat. This one is sabji, Amir but sari. This is sabji. This one is aloo, shimla or mirchi. Dal makhani. Okay. Nani kurti pina. This is dal makhani. This is dal makhani.
ಇದು ಬಿರಿಯಾನಿ, ಸಜ್ಜಿ ಬಿರಿಯಾನಿ. ಈ ಬಿರಿಯಾನಿ ಏನು? ಬಿರಿಯಾನಿ ಏನು? ಆಯ್ತಾ? ವೆಜ್ ಫ್ರೈಡ್ ರೈಸ್. ಅದು ವೈಟ್ ರೈಸ್. ఏమని అది హల్వా. మేడం ఏమది? మా జామును. And this is rasam. హల్వా. Halwa. 3 sweets and pani puri. Bharti. ಬೆಳೆಸ್ಕೊಂಡು ಇದನ್ನು ತಿಳಿಸ್ಕೊಡ್ತೀನಿ ಅವ್ರಿಗೆ. స్పూన్ ఆడే తీసుకురావాలా వాళ్ళు. సలాడ్, జ్యూస్. ಲಂಚ್ ಡಿನ್ನರ್. ಪಟ್ಟಿ ಹಾಂ ತಿಂತೀನಿ ಕಷ್ಟ ಸ್ವಲ್ಪ ಕಡಿ ನೋಡ್ರಿ ನಾನು ಭಾಳ ಇಟ್ಕೊಂಡ್ಬಿಡ್ತಾನೆ ತಿನ್ನೋಕ್ಕಾಗ್ತಾನೆ. ನಾನು ಫಂಕ್ಷನ್ ಸ್ಟಾರ್ಟಿಂಗಲ್ಲಿ ಅಂದರೆ ವಿಡಿಯೋ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ವಿಡಿಯೋ ಮಾಡಿರಿ ಅಂತ ಹೇಳ್ಬಿಟ್ಟು, ಅದು ಅವ್ರು ನೆನಪಿಟ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡಿದ್ನೋ ಇಲ್ಲೋ ಅಂತ ಹೇಳ್ಬಿಟ್ಟು ತಿರ್ಗಾ ಹೋಗಿ ಅವರು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಏನೇನು ಐಟಮ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಖುಷಿ ಆಯಿತು. ಈ ಥರ ಸಪೋರ್ಟ್ ಮಾಡೋರಿದ್ದರೆ ಏನಾದರೂ ನಾವು ಸಾಧಿಸ್ಬೋದಲ್ವಾ ಗಾಯ್ಸ್. ಸೊ ನನಗೆ ತುಂಬ ಖುಷಿ ಆಯಿತು. ಅವರ ಥರ ವಿಡಿಯೋ ಮಾಡ್ಕೊಂಡು ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ, ತುಂಬ
ಅಂದರೆ ವಿಡಿಯೋ ಮಾಡು ಅಂತ ಎಂಕರೇಜ್ ಮಾಡ್ತಾರೆ, ಎಡಿಟ್ ಮಾಡ್ಕೊ, ಟೈಮ್ ತೊಗೋ ಅಂತೇಳಿ ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ಥರ ಸಪೋರ್ಟ್ ಮಾಡೋರು ಈ ಲೈಫಲ್ಲಿ ಯಾರಾದರೂ ಒಬ್ಬರು ಇದ್ದರೆ ನಾವು ಏನಾದರೂ ಸಾಧಿಸ್ಬೋದು ಅಂತೇಳಿ ನಮ್ಮ ಮೇಲೆ ನಮಗೆ ನಂಬಿಕೆ ಬರುತ್ತೆ. ಸೊ ಇಷ್ಟೇ ನಾನು ಹೇಳಬಲ್ಲೆ. ನೆಕ್ಸ್ಟ್ ನಾವು ಮನೆಗೆ ಸ್ಟಾರ್ಟ್ ಆದ್ವಿ ಗಾಯ್ಸ್. ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಅಷ್ಟರೊಳಗೆ ನಮಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಡ್ಯಾನ್ಸ್ ಮಾಡಿ ತುಂಬ ಸುಸ್ತಾಗಿತ್ತು. ಸೊ ನಾವು ಹೊರಗಡೆ ಬಂದ್ವಿ, ಮನೆಗೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿದ್ವಿ. ಇವರೆಲ್ಲ ಗಾಡಿಯಲ್ಲೇ ಬಂದಿದ್ದರು. ಇವರೆಲ್ಲ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬಂದಿದ್ದರು. ಸೊ ನಮಗೆ ಕೇಕ್ ಇಲ್ಲಿ ತುಂಬ ಉಳಿದಿತ್ತು, ಯಾರೂ ತಿಂದಿಲ್ಲ. ಅವರು ಕೇಕ್ ಪ್ಯಾಕ್ ಮಾಡಿಕೊಟ್ರು. ಸೊ ತುಂಬ ಎಂಜಾಯ್ಮೆಂಟ್ ಆಯಿತು, ತುಂಬ ಸುಸ್ತಾಗಿತ್ತು. ಹಾಗೆ ಇಲ್ಲಿಂದ ನಾವು ನೆಕ್ಸ್ಟ್ ಅವರು ಎಲ್ಲ ಹೊರಟು ಆದಮೇಲೆ ನಾವು ಮನೆಗೆ ಬಂದ್ವಿ, ರೀಚ್ ಆದ್ವಿ. ಸೊ ನಾನು ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ನಾವೆಲ್ಲ ಯಾವ ಥರ ಎಂಜಾಯ್ಮೆಂಟ್ ಮಾಡಿದ್ವಿ, ನಿಮಗೆ ಖುಷಿ ಆಯಿತಾ? ಸೊ ನಾವು ಯಾವ ಥರ ರೆಡಿಯಾಗಿದ್ವಿ ಹಾಗೆ ಸ್ವಲ್ಪ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಖುಷಿ ಕೊಡುತ್ತೆ. ನೆಕ್ಸ್ಟ್ ಮನೆಗೆ ರೀಚ್ ಆಗಿ ಪಾಚಿ ಮಾಡಿದ್ವಿ. ತುಂಬ ಸುಸ್ತಾಗಿತ್ತಲ್ವ. ತುಂಬ ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಗಾಯ್ಸ್. ಮನೆಗೆ ರೀಚ್ ಆದ್ವಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್ ಜೊತೆಗೆ ನಿಮ್ಮ ಜೀವಿತಾ ವಿಜಯ್. ಥ್ಯಾಂಕ್ ಯು.